ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮನೆಯಲ್ಲೇ ಹೆಲ್ದಿಯಾಗಿರೋ ಮತ್ತು ಹೇರ್ ರೀಗ್ರೋತ್ ಆಗುವಂಥ ಒಂದು ಆಯಿಲ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡ್ಕೋತೀನಿ ಮತ್ತು ನಾವು ಅದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಮತ್ತು ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಮನೆಯಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಅಲ್ಲ, ನನ್ನ ಮಕ್ಕಳಿಗೆ ಕೂಡ, ನನ್ನ ಮಗ ಚಿಕ್ಕವನು 2 ಇಯರ್ಸ್ ಅವನಿಗೂ ಕೂಡ ನಾವು ಈ ಆಯಿಲ್ನ ಯೂಸ್ ಮಾಡ್ತೀವಿ. ಮತ್ತು ತುಂಬ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಮುಂಚೆ ನನ್ನ ಮಗನಿಗಂತೂ ತುಂಬ ತೆಳ್ಳಗಿತ್ತು ಹೇರ್ಸು, ಮತ್ತು ನನ್ನ ಮಗಳಿಗೂ ಕೂಡ ತುಂಬ ತೆಳ್ಳಗಿತ್ತು ಹೇರ್ಸು, ಸ್ಕ್ಯಾಲ್ಪ್ ಕಾಣುವಷ್ಟು. ಬಟ್ ಇವಾಗ ಅಂದರೆ ಹೇರ್ ಆಯಿಲ್ ಯೂಸ್ ಮಾಡ್ತಾ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಹೇರ್ ಗ್ರೋತ್ ನೀವೇ ನೋಡ್ಬೋದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನೇ ಬೆಳೆಸಿರೋಂಥ ಚಿಕ್ಕ ಒಂದು ಗಿಡಗಳಿಂದ ತೊಗೊಂಡಿದ್ದೀನಿ. ನನ್ನ ಹತ್ರ ತುಂಬ ಅಂದರೆ ಒಂದು 10 ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಇದೆ. ಅಂದರೆ ವೆರೈಟಿ ಅಂದರೆ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಇದೆ. ಅದರಲ್ಲಿ ಆ್ಯಲೋವೆರಾ ಆಗ್ಬೋದು, ದೊಡ್ಡಪತ್ರೆ, ಮತ್ತು ಈ ಕಡ್ಡಿ ಥರ ಕಾಣ್ತಿದೆಯಲ್ಲ ಅದು, ಆಮೇಲೆ ಪಾಲಕ್ ಅಂತ ಹೇಳ್ತಾರೆ ಅದು, ಮತ್ತು ನಿಂಬೆಹಣ್ಣಿನ ಗಿಡ, ಸಪೋಟ ಗಿಡ, ಆಮೇಲೆ ಹೂವಿನ ವೆರೈಟಿಗಳು 2-3 ಇದ್ದಾವೆ. ಮಲ್ಬೆರಿ ಇದೆ, ಮೆಹಂದಿ ಗಿಡ ಇದೆ, ಆಮೇಲೆ ದಾಸವಾಳದ ಗಿಡ, ನಂದಿ ಬಟ್ಲು, ಮತ್ತು ಪಪಾಯ ಗಿಡ, ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ. ಚಿಕ್ಕ ಸ್ಪೇಸಲ್ಲಿ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ನ ಟ್ರೈ. ನನಗೆ ಡೈಲಿ ಪೂಜೆಗೆ ಬೇಕಾಗಿರೋ ಅಷ್ಟು ಹೂಗಳನ್ನ ನನಗೆ ಈ ಗಿಡಗಳಿಂದ ಸಿಗುತ್ತೆ. ಸೊ ತುಂಬ ಹ್ಯಾಪಿ. ಮತ್ತು ನಮ್ಮ ನೇಚರ್ಗೆ ಒಂಚೂರು ಡೆಡಿಕೇಶನ್ ನನ್ನ ಕಡೆಯಿಂದ ಅನ್ನೋದು ಕೂಡ ಒಂದು ರೀತಿ ಸಮಾಧಾನ ನನಗೆ. ನಾನು ಮೆಹಂದಿ ಸೊಪ್ಪನ್ನ ಮತ್ತು ಆ್ಯಲೋವೆರಾ ಮತ್ತು ಕರಿಬೇವಿನ ಸೊಪ್ಪು, ಆಮೇಲೆ ದಾಸವಾಳದ ಎಲೆಗಳು, ದಾಸವಾಳದ ಹೂವು, ಮತ್ತು ಅದರ ಸ್ಟೆಮ್ಸ್ ಅಂದರೆ ಅದರ ಕಡ್ಡಿಗಳನ್ನ ಎಲ್ಲ ಯೂಸ್ ಮಾಡ್ಕೋತಾ ಇದ್ದೀನಿ ಈ ಎಣ್ಣೆಗೆ. ಇಷ್ಟು ಇಂಗ್ರೀಡಿಯೆಂಟ್ಸು, ಮತ್ತು ಇನ್ನೂ ಕೆಲವಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸ್ತೀನಿ. ಇಲ್ಲಿ ನಾನು ಮೆಹಂದಿ ಗಿಡದ ಎಲೆಗಳು ಮತ್ತು ಕಡ್ಡಿಗಳನ್ನ ನಾನು ಕಿತ್ಕೋತಾ ಇದ್ದೀನಿ. ಇದು ನನ್ನ ಚಿಕ್ಕ ಒಂದು ಕೈತೋಟ ಅಂತಾರಲ್ಲ, ಅದರ ಒಂದು ವಿಡಿಯೋ. ಜೊತೆಯಲ್ಲಿ ನಾನು ಯೂಸ್ ಮಾಡುವಂಥ ನ್ಯಾಚುರಲ್ ಹೇರ್ ಆಯಿಲ್ ರೆಸಿಪಿ ನೋಡ್ಕೊಂಬನ್ನಿ. ಈ ಹೇರ್ ಆಯಿಲ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ನಿಮ್ಮ ಜೊತೆ ತೋರಿಸ್ಕೋತಾ ಇದ್ದೀನಿ, ಶೇರ್ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಕಾಳು, ಕರಿಬೇವಿನ ಸೊಪ್ಪು, ಆಮ್ಲ ಒಂಚೂರು ಡ್ರೈ ಮಾಡ್ಕೊಂಡಿದ್ದೀನಿ, ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಶುಂಠಿ ಪೇಸ್ಟು, ದಾಸವಾಳದ ಎಲೆಗಳು, ಮೆಹಂದಿ ಎಲೆಗಳು ಮತ್ತು ಅದರ ಕಡ್ಡಿಗಳು, ಆ್ಯಲೋವೆರಾ, ಇದು ಹರಳೆಣ್ಣೆ, ಮತ್ತು ನಾನು ಒಂಚೂರು ನವರತ್ನ ಆಯಿಲ್ನ ತೊಗೊಂಡಿದ್ದೀನಿ. ಜೊತೆಯಲ್ಲಿ ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇದಿಷ್ಟು ನಾನು 1 ಲೀಟರು ಕೊಬ್ಬರಿ ಎಣ್ಣೆಗೆ ಒಂದು 200 ಗ್ರಾಮ್ಸಷ್ಟು ಹರಳೆಣ್ಣೆ ಮತ್ತು ಒಂದು 50 ಗ್ರಾಮ್ಸಷ್ಟು ನವರತ್ನ ಆಯಿಲ್ನ ತೊಗೊಂಡಿದ್ದೀನಿ. ಈ ರೇಷ್ಯೋದಲ್ಲಿ ತೊಗೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿಯಾದಾಗ ನಾನು ಮೆಂತ್ಯ ಕಾಳು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಒಂಚೂರು ಟೈಮ್ ತೊಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಫಸ್ಟ್ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಆಮ್ಲ ತೊಗೊಂಡಿದ್ದೀನಿ. ನೀವು ಇದು ಬೇಕಿದ್ರೆ ಪೌಡರ್ನ ಕೂಡ ತೊಗೋಬೋದು, ಇಲ್ಲ ಒಣಗಿಸಿಟ್ಟಿರೋದನ್ನು ಕೂಡ ತೊಗೋಬೋದು. ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದರಿಂದ ನನಗೆ ಅದು ಉಕ್ಕಿ ಫುಲ್ಲು ಸ್ಟವ್ ಎಲ್ಲ ಗಲೀಜಾಯಿತು. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ಮೇಲೆ ಈ ಸೊಪ್ಪುಗಳನ್ನೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದ್ರ ಜೊತೆಯಲ್ಲಿ ಅದರ ಕಡ್ಡಿಗಳನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಕೂಡ ನಮಗೆ ಹೇರ್ ಗ್ರೋತಿಗೆ ಬೇಕಾಗಿರೋಷ್ಟು ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ತೊಗೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದರಲ್ಲಿ ರೀಟಾ, ಶೀಕಾಕಾಯಿ ಅದನ್ನು ಕೂಡ ತೊಗೋಬೋದು. ಅದನ್ನು ಆ್ಯಡ್ ಮಾಡಿಕೊಂಡ್ರೆ ನೀವು ಈ ಹೇರ್ ವಾಶ್ ಮಾಡ್ಕೊಳ್ಳೋ ದಿನ ಹಚ್ಕೋಬೇಕಾಗತ್ತೆ. ಒಂದು 2 ಅವರ್ಸ್ ಮುಂಚೆ ಹಚ್ಕೊಂಡು ಮತ್ತೆ ಹೇರ್ ವಾಶ್ ಮಾಡ್ಕೋಬೇಕಾಗತ್ತೆ. ಅದೇ ಹೀಗೆ ನಾನು ಮಾಡ್ಕೋತಾ ಇರೋ ರೀತಿಯಲ್ಲಿ ಮಾಡಿಕೊಂಡ್ರೆ
ನೀವು ಒಂದು ದಿನ ಕಂಪ್ಲೀಟ್ ಬಿಡ್ಬೋದು. ಆಮೇಲೆ ಬೇಕಿದ್ರೆ ಹೇರ್ ವಾಶ್ ಮಾಡ್ಕೋಬೋದು. ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಸಿಮ್ಮಲ್ಲಿ ಚೆನ್ನಾಗಿ ಈ ಥರ ಬಾಯ್ಲ್ ಮಾಡಿಕೊಂಡು ಈ ಥರ ಕಲ್ಲರ್ ಈ ಥರ ಬರೋವರೆಗೂ ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಬಿಸಿಲಲ್ಲಿ ಒಂದು 2-3 ದಿನ ಇಟ್ಟರೆ ಅದು ಮಾಯ್ಶ್ಚರ್ ಎಲ್ಲ ಹೋಗಿ ಮತ್ತು ಅದು ಒಳ್ಳೆ ಹದಕ್ಕೆ ಬರುತ್ತೆ. ಆಮೇಲೆ ನೀವು ಯಾವುದಾದ್ರೂ ಒಂದು ಬಾಟಲ್ಗೆ ಇಲ್ಲ ನೀವು ಎಣ್ಣೆ ಹಚ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋ ಕಂಟೈನರ್ಸ್ಗೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು. ಬಾಯ್ ಬಾಯ್.